ಹಾಯ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಟಿಎಮ್ ಲರ್ನಿಂಗ್ ಸೆಂಟರ್. ಸೊ ಈ ವಿಡಿಯೋದಲ್ಲಿ ನಾವು ಅಪವರ್ತನ ಅಂದ್ರೇನು, ಅಪವರ್ತನ ಪ್ರಮೇಯ ಮತ್ತು ಅದ್ರ ಮೇಲೆ ಸಮಸ್ಯೆಗಳು ಹೇಗೆ ಬರ್ತವೆ, ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅಪವರ್ತನ ಪ್ರಮೇಯದ ಬಗ್ಗೆ ನಮಗೆ ಮೊದಲು ಗೊತ್ತಾಗಬೇಕಂದ್ರೆ ಅಪವರ್ತನ ಅಂದ್ರೇನು ಅಂತ ಗೊತ್ತಾಗಬೇಕು. ನಂಗೆ ಗೊತ್ತು ನೀವೆಲ್ಲ ಜಾಣರಿದ್ದೀರಾ, ಎಲ್ರಿಗೂ ಅರ್ಥ ಆಗಿದೆ, ಗೊತ್ತಿದೆ ಅಂತ. ಸೊ ಆದರೂ ಅಪವರ್ತನ ಪ್ರಮೇಯದ ಬಗ್ಗೆ ನಮಗೆ ಗೊತ್ತಾಗಬೇಕಂದ್ರೆ ಮೊದಲು ನಮಗೆ ಅಪವರ್ತನ ಅಂದ್ರೇನು ಅನ್ನೋದು ಗೊತ್ತಾಗಬೇಕು. ಸೊ ಇಲ್ಲಿ ನೋಡಿ, ಯಾವುದಾದ್ರೂ ಒಂದು ಸಂಖ್ಯೆ ತೊಗೋತೀನಿ, ಎ ಅನ್ನೋದನ್ನು, ಸರಿನಾ? ಎ ಅನ್ನೋದು ಒಂದು ಸಂಖ್ಯೆ ಆಗಿರಲಿ. ಬಿ ಅನ್ನೋದು ಏನ ಅಪವರ್ತನ ಆಗಿರಬೇಕು ಅಂದರೆ ಬಿ ಅನ್ನೋದು ಏನ ಕಂಪ್ಲೀಟಾಗಿ ಡಿವೈಡ್ ಮಾಡಬೇಕು. ಕಂಪ್ಲೀಟಾಗಿ ಡಿವೈಡ್ ಮಾಡಬೇಕಂದ್ರೆ ಏನು? ಸೊ ಕಂಪ್ಲೀಟಾಗಿ ಡಿವೈಡ್ ಮಾಡಬೇಕಂದ್ರೆ ರಿಮೈಂಡರ್ ಏನಾಗಿರಬೇಕು? 0 ಆಗಿರಬೇಕು. ಎ ಅಂದ್ರೇನು, ಬಿ ಅಂದ್ರೇನು ಗೊತ್ತಾಗ್ತಿಲ್ಲ ನಮಗೆ, ಹೇಗೆ ಅಪವರ್ತನ ಅಂದ್ರೇನು ಅಂತ ಗೊತ್ತಾಗ್ತಿಲ್ಲ ಅಂದರೆ ಎಕ್ಸಾಂಪಲ್ ಕೊಡೋಣ. ಸೊ ಈಗ ನನಗೆ ಒಂದು ಸಂಖ್ಯೆ ಇದೆ, 6 ಇದೆ. ಇನ್ನೂ ಒಂದು ಸಂಖ್ಯೆ ತೊಗೋತೀನಿ, 2. 2 ಅನ್ನೋದು 6ನ ಅಪವರ್ತನ ಆಗಿದೆನೋ ಇಲ್ವೋ ಅಂತ ಹೇಗೆ ಗೊತ್ತಾಗುತ್ತೆ? 2 ಅನ್ನೋದು 6ನ ಕಂಪ್ಲೀಟಾಗಿ ಡಿವೈಡ್ ಮಾಡಬೇಕು. ಅಂದರೆ ರಿಮೈಂಡರ್ ಏನಾಗಿರಬೇಕು? 0 ಆಗಿರಬೇಕು. ಸೊ ಡಿವೈಡ್ ಮಾಡಿ, 2 3s 6. ಎಷ್ಟಾಯಿತು ರಿಮೈಂಡರ್? 0 ಆಯ್ತಲ್ವಾ? ಈ ಸಂಖ್ಯೆ ಕಂಪ್ಲೀಟಾಗಿ ಡಿವೈಡ್ ಮಾಡಿ ರಿಮೈಂಡರ್ 0 ಬಂತು ಅಂದರೆ ನಾವು 2ನ 6ರ ಅಪವರ್ತನ ಅಂತ ಕರಿತೀವಿ, ಸರಿನಾ? ಸೊ ಅಪವರ್ತನ ಅಂದರೆ ಏನಾಗಿರಬೇಕು? ಆ ಸಂಖ್ಯೆ ಏನಾಗಿರಬೇಕು? ಕಂಪ್ಲೀಟಾಗಿ ಡಿವೈಡ್ ಮಾಡಿ ರಿಮೈಂಡರ್ 0 ಬರಬೇಕು. ಆವಾಗಲೇ ನಾವು ಆ ಸಂಖ್ಯೆನ ಏನಂತ ಕರಿತೀವಿ? ಅಪವರ್ತನ ಅಂತ ಕರಿತೀವಿ. ಸೊ ಅಪವರ್ತನ ಪ್ರಮೇಯ ಏನು ಹೇಳುತ್ತೆ? ಈಗ ನಾನೀಗ 2 ಬದಲು 2ನ ನಾನೇನಂತ ಕನ್ಸಿಡರ್ ಮಾಡ್ತೀನಿ? ಜಿ ಆಫ್ ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. 6ನ ನಾನೇನಂತ ಕನ್ಸಿಡರ್ ಮಾಡ್ತೀನಿ? ಪಿ ಆಫ್ ಎಕ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ, ಸರಿನಾ? ಜಿ ಆಫ್ ಎಕ್ಸ್ ಏನಾಗಿರಲಿ? ಲೀನಿಯರ್ ಪಾಲಿನಾಮಿಯಲ್ ಆಗಿರಲಿ. ಸೊ ಲೀನಿಯರ್ ಪಾಲಿನಾಮಿಯಲ್ಗೆ ಎಕ್ಸ್ ಮೈನಸ್ ಎ ಫಾರ್ಮಲ್ಲಿ ಇರಲಿ. ಎ ಅನ್ನೋದೇನು? ಒಂದು ರಿಯಲ್ ನಂಬರ್ ಆಗಿರಲಿ, ಸರಿನಾ? ಸೊ ನಿನ್ನೆ ನಾನು ರಿಮೈಂಡರ್ ಥಿಯರಮ್ ಅಂದರೆ ಶೇಷ ಪ್ರಮೇಯ ಹೇಳಬೇಕಾದ್ರೆ ಏನಂತ ಹೇಳಿದ್ದೆ? ರಿಮೈಂಡರ್ ಶೇಷ ಏನಾಗಿರುತ್ತೆ? ಯಾವಾಗಲೂ ಪಿ ಆಫ್ ಎ ಆಗಿರುತ್ತೆ. ನಾವು ಹೇಗೆ ಡೈರೆಕ್ಟಾಗಿ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ದೆ? ಪಿ ಆಫ್ ಎ ಫೈಂಡ್ ಔಟ್ ಮಾಡಿದರೆ ಅದೇ ನಮಗೆ ಶೇಷ ಆಗುತ್ತೆ ಅಂತ ಹೇಳಿದ್ದೆ ಅಲ್ವಾ? ಸೊ ಈಗ ಶೇಷ ಪ್ರಮೇಯ ಏನು ಹೇಳುತ್ತೆ ಅಂದರೆ ಜಿ ಆಫ್ ಎಕ್ಸ್ ಅನ್ನೋದು ಪಿ ಆಫ್ ಎಕ್ಸ್ನ ಅಪವರ್ತನ ಆಗಿರಬೇಕಂದ್ರೆ ಪಿ ಆಫ್ ಎ ಏನಾಗಿರುತ್ತೆ? 0 ಆಗಿರುತ್ತೆ. ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಜಿ ಆಫ್ ಎಕ್ಸ್ ಅನ್ನೋ ಒಂದು ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ನ ಅಪವರ್ತನ ಆಗಿದೆ ಅಂತ ಹೇಳಿದ್ವಿ ಅಂದರೆ ರಿಮೈಂಡರ್ ಯಾವಾಗಲೂ ಏನಾಗಿರುತ್ತೆ? 0 ಆಗಿರುತ್ತೆ. ಅಂದರೆ ಪಿ ಆಫ್ ಎ ಏನಾಗಿರುತ್ತೆ? 0 ಆಗಿರುತ್ತೆ. ಇಲ್ಲಿ ನೋಡಿ, ಪಿ ಆಫ್ ಎಕ್ಸ್ ಎಂಬುದು n ಡಿಗ್ರಿಯ ಒಂದು ಬಹುಪದೋಕ್ತಿ ಆಗಿದೆ. ಸೊ ಅಂದರೆ ಡಿಗ್ರಿ ಎಷ್ಟಾದರೂ ಇರ್ಬೋದು, 1 ಅಥವಾ 1ಕ್ಕಿಂತ ಜಾಸ್ತಿ ಇರಬೇಕು. ಈ ಥರ ಇರುವಂಥ ಬಹುಪದೋಕ್ತಿಯಲ್ಲಿ ಒಂದು ಲೀನಿಯರ್ ಪಾಲಿನಾಮಿಯಲ್ ಎಕ್ಸ್ ಮೈನಸ್ ಎ ಇಂದ ನಾವು ಡಿವೈಡ್ ಮಾಡಿದ್ವಿ ಅಂದರೆ, ಸೊ ಡಿವೈಡ್ ಮಾಡಿದಾಗ ಪಿ ಆಫ್ ಎ ಏನಾದರೂ 0 ಆದರೆ ಆವಾಗ ನಾವು ಎಕ್ಸ್ ಮೈನಸ್ ಎನ ಏನಂತ ಕರಿತೀವಿ? ಪಿ ಆಫ್ ಎಕ್ಸ್ನ ಅಪವರ್ತನ ಅಂತ ಕರಿತೀವಿ. ಸೊ ಪಿ ಆಫ್ ಎ 0 ಆದರೆ ಎಕ್ಸ್ ಮೈನಸ್ ಎನ ನಾವೇನಂತ ಕರಿತೀವಿ? ಅಪವರ್ತನ ಅಂತ ಕರಿತೀವಿ. ಯಾವ್ದ್ರ ಅಪವರ್ತನ? ಪಿ ಆಫ್ ಎಕ್ಸ್ನ ಅಪವರ್ತನ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಇದೆ ಅಲ್ವಾ? ಈ ಸ್ಟೇಟ್ಮೆಂಟ್ನ ಉಲ್ಟಾ, ಎಕ್ಸ್ ಮೈನಸ್ ಎ ಅಪವರ್ತನ ಆಗಿದ್ದರೆ ಪಿ ಆಫ್ ಎ ವ್ಯಾಲ್ಯೂ ಎಷ್ಟಾಗಿರುತ್ತೆ? 0 ಆಗಿರುತ್ತೆ. ಎಕ್ಸ್ ಮೈನಸ್ ಎ ಅನ್ನೋದು ಅಪವರ್ತನ ಆಗಿದ್ದರೆ ರಿಮೈಂಡರ್ ಏನಾಗಿರುತ್ತೆ? 0 ಆಗಿರುತ್ತೆ. ಇಲ್ಲಿ ನೋಡಿ, 2 ಅನ್ನೋದು 6ನ ಅಪವರ್ತನ ಆಗಿದೆ ಅಲ್ವಾ? ಸೊ ಹಾಗಿದ್ದರೆ ಅಪವರ್ತನ ಆಗಿದ್ದರೆ ರಿಮೈಂಡರ್ ಏನಾಗಿದೆ? 0 ಆಗಿದೆ. ಸೊ ಉಲ್ಟಾ, ಸೆಕೆಂಡ್ ಸ್ಟೇಟ್ಮೆಂಟ್ ಉಲ್ಟಾ. ಸೊ ಎಕ್ಸ್ ಮೈನಸ್ ಎ ಅನ್ನೋದು ಅಪವರ್ತನ ಆಗಿದ್ದರೆ, ಪಿ ಆಫ್ ಎಕ್ಸ್ನ ಅಪವರ್ತನ ಆಗಿದ್ದರೆ ಪಿ ಆಫ್ ಎ ವ್ಯಾಲ್ಯೂ ಎಷ್ಟಾಗಿರುತ್ತೆ? 0 ಆಗಿರುತ್ತೆ. ಇದೇ ಅಪವರ್ತನ ಪ್ರಮೇಯ. ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟು ಅಪವರ್ತನ ಪ್ರಮೇಯದ ಮೇಲೆ ಪ್ರಾಬ್ಲಮ್ಸ್ ಹೇಗೆ ಬರುತ್ತೆ, ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಮೊದಲನೇ ಪ್ರಾಬ್ಲಮ್, ಜಿ ಆಫ್ ಎಕ್ಸ್ ಇದು ಪಿ ಆಫ್ ಎಕ್ಸ್ನ ಅಪವರ್ತನ ಆಗಿದೆನೋ ಇಲ್ವೋ ಅಂತೇಳಿ ಚೆಕ್ ಮಾಡಬೇಕು. ಫಸ್ಟ್ ಕ್ವಶನ್, ಪಿ ಆಫ್ ಎಕ್ಸ್ ಈಕ್ವಲ್ ಟು 2x³ ಪ್ಲಸ್ ಎಕ್ಸ್ ಸ್ಕ್ವಯರ್ ಮೈನಸ್ 2x ಮೈನಸ್ 1 ಜಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1. ನಾವೀಗೇನು ಚೆಕ್ ಮಾಡಬೇಕಂದ್ರೆ ಜಿ ಆಫ್ ಎಕ್ಸ್ ಅನ್ನೋದು ಪಿ ಆಫ್ ಎಕ್ಸ್ನ ಅಪವರ್ತನ ಆಗಿದೆನೋ ಇಲ್ವೋ ಅಂತ ಚೆಕ್ ಮಾಡಬೇಕು.
ಅಲ್ವಾ? ಸೊ ಅಪವರ್ತನ ಆಗಿದೆಯೋ ಇಲ್ವೋ ಅಂತ ಹೇಗೆ ಗೊತ್ತಾಗುತ್ತೆ? ರಿಮೈಂಡರ್ 0 ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕು. ಸೊ ಹಾಗಾದರೆ ರಿಮೈಂಡರ್ ವ್ಯಾಲ್ಯೂ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ದೀರ್ಘ ಭಾಗಾಕಾರ ಕ್ರಿಯೆಯಿಂದ ಫೈಂಡ್ ಔಟ್ ಮಾಡ್ತೀರಾ? ಇಲ್ಲ ಅಲ್ವಾ? ಸೊ ರಿಮೈಂಡರ್ ಥಿಯರಮಿಂದ ನಾವು ಈಸಿಯಾಗಿ ಡೈರೆಕ್ಟಾಗಿ ಫೈಂಡ್ ಔಟ್ ಮಾಡ್ಬೋದು. ಹೇಗೆ ಫೈಂಡ್ ಔಟ್ ಮಾಡ್ಬೋದು? ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಲ್ವಾ, ಪಿ ಆಫ್ ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದರೆ ನಮಗೆ ರಿಮೈಂಡರ್ ಗೊತ್ತಾಗುತ್ತೆ ಅಂತ. ಸೊ ಇವಾಗ ಏನು ಮಾಡೋಣ ಅಂದರೆ ಪಿ ಆಫ್ ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. ಸೊ ಹಾಗಾದ್ರೆ ಎ ಎಲ್ಲಿಂದ ಬರುತ್ತೆ? ಎ ಅಂದರೆ ಏನಂತ ಹೇಳಿದ್ದೆ? ಈ ಜಿ ಆಫ್ ಎಕ್ಸ್ನ ಶೂನ್ಯತೆ ಅಂತ ಹೇಳಿದ್ದೆ ಅಲ್ವಾ? ಸೊ ಈ ಫಸ್ಟ್ ಏನು ಮಾಡೋಣ, ಜಿ ಆಫ್ ಎಕ್ಸ್ನ ಶೂನ್ಯತೆ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಜಿ ಆಫ್ ಎಕ್ಸ್ ಬರ್ಕೊಳ್ಳೋಣ. ಸೊ ಫಸ್ಟ್ ಪ್ರಾಬ್ಲಮ್ ಸೊಲ್ಯೂಷನ್, ಜಿ ಆಫ್ ಎಕ್ಸ್ನ ಶೂನ್ಯತೆ. ಸೊ ಶೂನ್ಯತೆ ಫೈಂಡ್ ಔಟ್ ಮಾಡಬೇಕಂದ್ರೆ ಏನು ಮಾಡಬೇಕು? ಜಿ ಆಫ್ ಎಕ್ಸ್ನ 0ಗೆ ಇಕ್ವೇಟ್ ಮಾಡ್ಕೋಬೇಕು. ಜಿ ಆಫ್ ಎಕ್ಸ್ ಅಂದರೆ ಎಕ್ಸ್ ಪ್ಲಸ್ 1, ಎಕ್ಸ್ ಪ್ಲಸ್ 1 ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಟು -1. ಸೊ ಇದೇ ಏನಾಯಿತು? ಎ ವ್ಯಾಲ್ಯೂ ಆಯಿತು. ಈಗ ನಾವೇನು ಫೈಂಡ್ ಔಟ್ ಮಾಡಬೇಕು? ರಿಮೈಂಡರ್ ಫೈಂಡ್ ಔಟ್ ಮಾಡಬೇಕು. ರಿಮೈಂಡರ್ ಅಂದರೆ ಏನು? ಪಿ ಆಫ್ ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಪಿ ಆಫ್ ಎ ವ್ಯಾಲ್ಯೂ ಅಂದರೆ ಪಿ ಆಫ್ -1 ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ನಮಗೆ ಗೊತ್ತಿದೆ ಪಿ ಆಫ್ ಎಕ್ಸ್ ಅಂದರೆ ಏನಿದೆ? 2x³ ಪ್ಲಸ್ x² ಮೈನಸ್ 2x ಮೈನಸ್ 1. ಪಿ ಆಫ್ ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಲ್ವಾ? ಸೊ ಎಲ್ಲೆಲ್ಲಿ ಎಕ್ಸ್ ಇದೆನೋ ಅಲ್ಲಲ್ಲಿ -1 ಹಾಕಿ. ಸೊ 2 ಇಂಟು -1 ಹೋಲ್ ಕ್ಯೂಬ್ ಪ್ಲಸ್ -1 ಹೋಲ್ ಸ್ಕ್ವಯರ್ ಮೈನಸ್ 2 ಇಂಟು -1 ಮೈನಸ್ 1. ಸಾಲ್ವ್ ಮಾಡಿ. ಸೊ ಏನಾಯ್ತಿದು? 2 ಇಂಟು -1 ಹೋಲ್ ಕ್ಯೂಬ್ ಅಂದರೆ ಅರ್ಥ -1 ಇಂಟು -1 ಇಂಟು -1. ಸೊ -1 ಇಂಟು -1 ಪ್ಲಸ್ 1 ಪ್ಲಸ್ 1 ಇಂಟು -1 -1. ಸೊ -1 ಅಗೇನ್ -1 ಇಂಟು -1 ಪ್ಲಸ್ 1 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು 1 2 -1 ಪ್ಲಸ್ ಇಂಟು ಮೈನಸ್ ಮೈನಸ್ 2 ಇಂಟು 1 2 ಪ್ಲಸ್ 1 2 minus 1 1. So 1 plus 1 2, 2 minus 2 0. So P of -1 equal to 0. P of A equal to 0. So ರಿಮೈಂಡರ್ 0 ಆಯಿತು. ರಿಮೈಂಡರ್ 0 ಆದರೆ ಜಿ ಆಫ್ ಎಕ್ಸ್ ಏನಾಯಿತು? ಪಿ ಆಫ್ ಎಕ್ಸ್ನ ಅಪವರ್ತನ ಆಯಿತು. ಸೊ ಈ ಸೆಕೆಂಡ್ ಕ್ವಶನ್ ಹೋಮ್ವರ್ಕ್. ನೆಕ್ಸ್ಟ್ ಪ್ರಾಬ್ಲಮ್, ಪಿ ಆಫ್ ಎಕ್ಸ್ನ ಅಪವರ್ತನ x-1 ಆಗಿದ್ದರೆ ಕೆಯ ಬೆಲೆಯನ್ನು ಕಂಡುಹಿಡಿಯಿರಿ. ಕಂಡೀಷನ್ ಅವರೇ ಕೊಟ್ಟಿದ್ದಾರೆ. ಪಿ ಆಫ್ ಎಕ್ಸ್ನ ಅಪವರ್ತನ ಏನು ಕೊಟ್ಟಿದ್ದಾರೆ? x-1 ಅಂತ ಕೊಟ್ಟಿದ್ದಾರೆ. ಸೊ ಅದರ ಅರ್ಥ ಏನು? x-1 ಅನ್ನೋದು ಪಿ ಆಫ್ ಎಕ್ಸ್ನ ಕಂಪ್ಲೀಟಾಗಿ ಡಿವೈಡ್ ಮಾಡುತ್ತೆ ಅಂತ. ಸೊ ಕಂಪ್ಲೀಟಾಗಿ ಡಿವೈಡ್ ಮಾಡಿದರೆ ರಿಮೈಂಡರ್ ಏನಾಯಿತು? 0 ಆಯ್ತಲ್ವಾ? ಸೊ ಕಂಡೀಷನ್ನೇ ಗೊತ್ತಾಗಿದೆ ನಮಗೆ ರಿಮೈಂಡರ್ 0 ಆಗುತ್ತೆ ಅಂತ. ರಿಮೈಂಡರ್ ಥಿಯರಮ್ ಏನು ಹೇಳುತ್ತೆ? ರಿಮೈಂಡರ್ ವ್ಯಾಲ್ಯೂ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ಡೈರೆಕ್ಟಾಗಿ ಪಿ ಆಫ್ ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದರೆ ಆಯಿತು. ಸೊ ಹಾಗಾದ್ರೆ ಎ ವ್ಯಾಲ್ಯೂ ಯಾವುದು? ಎ ವ್ಯಾಲ್ಯೂನ ನಾವು ಇದರಿಂದ ಫೈಂಡ್ ಔಟ್ ಮಾಡ್ಕೋಬೇಕು. ಏನಿದೆ? ಲೆಟ್ ಜಿ ಆಫ್ ಎಕ್ಸ್ ಈಕ್ವಲ್ ಟು x-1. ಸೊ ಏನು ಮಾಡೋಣ? ಜಿ ಆಫ್ ಎಕ್ಸ್ನ 0ಗೆ ಇಕ್ವೇಟ್ ಮಾಡೋಣ. x-1 ದಟ್ ಈಸ್ ಈಕ್ವಲ್ ಟು 0 ಆಯಿತು. ಎಕ್ಸ್ ವ್ಯಾಲ್ಯೂ ಎಷ್ಟಾಯಿತು? 1 ಆಯಿತು. ಸೊ ಇದೇ ಏನಾಯಿತು? ಎ ವ್ಯಾಲ್ಯೂ ಆಯಿತು. ಸೊ ಪಿ ಆಫ್ ಎ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಪಿ ಆಫ್ ಎ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರಲ್ವಾ? ಸೊ ಏನಂತ ಕೊಟ್ಟಿದ್ದಾರೆ? x-1 ಅನ್ನೋದು ಪಿ ಆಫ್ ಎಕ್ಸ್ನ ಅಪವರ್ತನ ಅಂತ ಅವರೇ ಕೊಟ್ಟಿದ್ದಾರೆ. ಅಪವರ್ತನ, ಪಿ ಆಫ್ ಎಕ್ಸ್ನ ಅಪವರ್ತನ ಅಂತ ಕೊಟ್ಟಿದ್ದಾರೆ. ಸೊ x-1 ಅನ್ನೋದು ಪಿ ಆಫ್ ಎಕ್ಸ್ನ ಅಪವರ್ತನ ಆದರೆ ಪಿ ಆಫ್ ಎ ವ್ಯಾಲ್ಯೂ ಏನಾಗುತ್ತೆ? 0 ಆಗುತ್ತೆ. ಸೊ ಇವಾಗ ಪಿ ಆಫ್ 1 ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ. ಸೊ ಪಿ ಆಫ್ 1 ವ್ಯಾಲ್ಯೂ, ಪಿ ಆಫ್ ಎಕ್ಸ್ ವ್ಯಾಲ್ಯೂ ಏನಿದೆ? ಕೆ ಇಂಟು ಎಕ್ಸ್ ಸ್ಕ್ವಯರ್ ಮೈನಸ್ 3x ಪ್ಲಸ್ ಕೆ. ಸೊ ಪಿ ಆಫ್ 1 ಅಂದರೆ ಎಷ್ಟಾಗುತ್ತೆ? ಪಿ ಆಫ್ 1 ಈಕ್ವಲ್ ಟು ಎಲ್ಲೆಲ್ಲಿ ಎಕ್ಸ್ ಇದೆನೋ ಅಲ್ಲಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ, ಈಸಿ. ಸೊ ಕೆ ಇಂಟು 1 ಹೋಲ್ ಸ್ಕ್ವಯರ್ ಮೈನಸ್ 3 ಇಂಟು 1 ಪ್ಲಸ್ ಕೆ. ಸೊ ಇಲ್ಲಿ ಮಾಡ್ತಿದ್ದೀನಿ. ಪಿ ಆಫ್ 1 ವ್ಯಾಲ್ಯೂ ಏನಾಯಿತು? ಕೊಟ್ಟಿರೋ ಕಂಡೀಷನ್ ಏನಿದೆ ಅಲ್ವಾ ಅದನ್ನು ಯೂಸ್ ಮಾಡ್ಕೋತಾ ಇರೋದು. ಪಿ ಆಫ್ 1 ವ್ಯಾಲ್ಯೂ ಏನು? 0. ದಟ್ ಈಸ್ ಈಕ್ವಲ್ ಟು 1 ಸ್ಕ್ವೇರ್ ಅಂದರೆ ಅಗೇನ್ 1 ಇಂಟು ಕೆ. ಸೊ ಮೈನಸ್ 3 ಇಂಟು 1 3 ಮೈನಸ್ 3 ಪ್ಲಸ್ ಕೆ.
ಕೆ ಪ್ಲಸ್ ಕೆ 2k, 2k ಮೈನಸ್ 3 ದಟ್ ಈಸ್ ಈಕ್ವಲ್ ಟು 0. 3ನ ಏನು ಮಾಡೋಣ, ಈ ಸೈಡ್ ತೊಗೊಳ್ಳೋಣ. ಸೊ 3 ಈಕ್ವಲ್ ಟು 2k, ಅಥವಾ ಇದನ್ನು ಹೀಗೂ ಬರ್ಕೋಬೋದಲ್ವಾ, 2k ಈಕ್ವಲ್ ಟು 3 ಅಂತ. ಸೊ ಕೆ ವ್ಯಾಲ್ಯೂ ಏನಾಗುತ್ತೆ, 3 ಡಿವೈಡೆಡ್ ಬೈ 2. ಸೊ ಕೆ ಬೆಲೆ ಏನಾಯಿತು, 3 ಡಿವೈಡೆಡ್ ಬೈ 2 ಆಯಿತು. ಸೊ ಇಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ನಾನು ಹೋಮ್ವರ್ಕ್ ಕೊಟ್ಟಿದ್ದೀನಿ, ಪ್ರಾಬ್ಲಮ್ಸ್ ಮಾಡಿ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.